ಇಂಟ್ರೊಡಕ್ಷನ್ ಟೀಸರ್ ಗ್ಲಿಪ್ಸ್ ಅಂದರೆ ಹೀಗಿರಬೇಕು. ರಾಮಾಯಣ ಪಾರ್ಟ್ 1 ಗ್ಲಿಪ್ಸ್ ಅಂದ್ರೆ ಸೂಪರ್ ಆಗಿದೆ. ಇಂಟ್ರೊಡಕ್ಷನ್ ಕೂಡ ಸಖತ್ತಾಗಿದೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ತಪ್ಪದೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ರಾಮಾಯಣ ಪಾರ್ಟ್ 1 ಟೀಸರ್ ಇಂಟ್ರೊಡಕ್ಷನ್ ಗ್ಲಿಪ್ಸ್ ರಿಲೀಸ್ ಆಗಿದೆ. ಹೇಗಿದೆ, ನಾನು ನೋಡಿದ ಪ್ರಕಾರ ಹೇಗಿತ್ತು ಟೀಸರ್, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ಟೀಸರ್ ಇಂಟ್ರೊಡಕ್ಷನ್ ಗ್ಲಿಪ್ಸ್ ಅಂತೂ ಸೂಪರ್ ಆಗಿದೆ. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣ್ ಗೆಟಪ್ ಬಂದು ಸಖತ್ತಾಗಿ ಸೂಟ್ ಆಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ರಾಮನಾಗಿ ಬಾಲಿವುಡ್ ನಟ ರಣವೀರ್ ಕಪೂರ್ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಸೀತೆಯಾಗಿ ಸಾಹಿಬ್ ಅಲಿ ಅವರು ಅಭಿನಯ ಮಾಡಿದ್ದಾರೆ. ಒಟ್ಟಾರೆ ಟೀಸರ್ ಗ್ಲಿಪ್ಸ್ ಅಂತೂ ಸಖತ್ತಾಗಿದೆ. ಇನ್ನು ಸ್ಟೋರಿ ಯಾವ ಥರ ಇದೆ ಅಂತ ಕಾಯ್ದು ನೋಡಬೇಕಾಗಿದೆ. ಯಾಕಂದರೆ ರಾಮಾಯಣ ಅಂದ್ಬಿಟ್ಲೆ ಎಲ್ಲರಿಗೂ ಸ್ಟೋರಿ ಗೊತ್ತಿರುತ್ತೆ, ಆದರೆ ಮೂವಿಯಲ್ಲಿ ಯಾವ ಥರ ಸ್ಟೋರಿ ತೋರಿಸ್ತಾರೆ ಅನ್ನೋದು ಮೇಲೆ ಹೋಗುತ್ತೆ. ಯಾಕೆಂದರೆ ಹಿಂದೆ ಆದಿಪುರುಷ್ ಪಿಕ್ಚರ್ಲಿ ನೋಡಿರ್ಬೋದು, ಸ್ಟೋರಿ ಎಕ್ಸ್ಟ್ರಾ ಟ್ರೈ ಮಾಡೋಕ್ಕೆ ಹೋಗಿ ಸ್ಟೋರಿ ಸ್ವಲ್ಪ ವ್ಯತ್ಯಾಸ ಆಗಿ ಸಿನಿಮಾನೇ ಅವರೇಜ್ ಆಗೋಯ್ತು. ಹೀಗಾಗಿ ಸ್ಟೋರಿ ರಾಮಾಯಣ ಯಾವ ಥರ ಇದೆ ಅದೇ ಥರ ತೋರಿಸಿದ್ರೆ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೀಕ್ಷಕರು, ಇನ್ನೊಂದು VFX ಕೂಡ ತುಂಬ ಇಂಪಾರ್ಟೆಂಟ್. ಇದರಲ್ಲಂದ್ರೂ VFX ಸೂಪರ್ ಆಗಿ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿಂದೆ ಆದಿಪುರುಷ್ ಸಿನಿಮಾದಲ್ಲಿ ಕೂಡ VFX ಅಲ್ಲೇ ಸ್ವಲ್ಪ ಎಡವಿದ್ರು, ಆದರೆ ರಾಮಾಯಣ ಪಾರ್ಟ್ 1 ಅಲ್ಲಂತರೂ VFX ಏನು ಕೊರತೆ ಅಲ್ಲ. ಒಟ್ಟಾರೆ ಟೀಸರ್ ಗ್ಲಿಪ್ಸಲ್ಲಿ VFX ಸಖತ್ತಾಗಿ ತೆಗೆದಿದ್ದಾರೆ. ಒಟ್ಟಾರೆ ಟೀಸರ್ ಅಂದರೂ ಸೂಪರ್ ಆಗಿದೆ. ಇನ್ನು ಈ ಸಿನಿಮಾ ಡೈರೆಕ್ಟರ್ ಮಾಡ್ತಿರುವುದು ನಿತ್ಯೇಶ್ ಚವಾಣ್, ಬಾಲಿವುಡ್ ಡೈರೆಕ್ಟರ್. ಇನ್ನು ಈ ಸಿನಿಮಾವನ್ನು ನಮ್ಮ ಕನ್ನಡಂತ ಯಶ್ ಸರ್ ಕೂಡ ಪ್ರೊಡ್ಯೂಸರ್. ಇವ್ರು ಕೊಟ್ಟಾಗ ಇನ್ನೊಂದು ಪ್ರೊಡಕ್ಷನ್ ಹೌಸ್ ಕೂಡ ಕೆಲಸ ಮಾಡಿ 2 ಪ್ರೊಡ್ಯೂಸರ್ ಸೇರಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದೆ. ಈ ಸಿನಿಮಾ ಮೊದಲ ಭಾಗ 2026 ದೀಪಾವಳಿಗೆ ಬಿಡುಗಡೆ ಆಗಲಿದೆ. ಇನ್ನು ಈ ಸಿನಿಮಾ ಎರಡನೇ ಭಾಗ 2027 ದೀಪಾವಳಿಗೆ ಬಿಡುಗಡೆ ಆಗಲಿದೆ. ಒಟ್ಟಾರೆ ರಾಮಾಯಣ ಪಾರ್ಟ್ 1 ಗ್ಲಿಪ್ಸ್ ಅಂದರೂ ಸೂಪರ್ ಆಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಟೀಸರ್ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೇ ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ನೀವು ಕೂಡ ರಾಕಿಂಗ್ ಸ್ಟಾರ್ ಯಶ್ ಸರ್ ಅಭಿಮಾನಿಗಳಾಗಿದ್ದರೆ ಕೆಳಗಡೆ ಐ ಆಮ್ ವೇಟಿಂಗ್ ರಾಮಾಯಣ ಪಾರ್ಟ್ 1 ಅಂತ ಕಮೆಂಟ್ ಮಾಡಿ. ಒಟ್ಟಾರೆ ಟೀಸರ್ ಅಂದರೂ ಸಖತ್ತಾಗಿದೆ. ಇನ್ನು ಸ್ಟೋರಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಸಿನಿಮಾ ಹೋಗೋದು ವೀಕ್ಷಕರೇ. ನಾನಂತರೂ ಈ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀನಿ. ಯಾಕಂದರೆ ಸ್ಟಾರ್ ಕಾಸ್ಟ್ ಚಲೋ ಇದೆ ವೀಕ್ಷಕರೇ. ಹೀಗಾಗಿ ಸಿನಿಮಾ ಮೇಲೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿನೇ ಇರುತ್ತೆ. ಇವತ್ತಿನ ವಿಡಿಯೋ ಅಂದರೂ ರಾಮಾಯಣ ಗ್ಲಿಪ್ಸ್ ಟೀಸರ್ ರಿವ್ಯೂ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.